ಸ್ನೇಹಿತರೆ ಹಾಗೂ SSLC ವಿದ್ಯಾರ್ಥಿಗಳಿಗೆ ಆತ್ಮೀಯವಾಗಿ ಸ್ವಾಗತ. ಇವತ್ತಿನ ಈ ತರಗತಿಯಲ್ಲಿ ಕಾರ್ಬನ್ ಮತ್ತು ಅದರ ಸಂಯುಕ್ತಗಳು ಈ ಘಟಕಕ್ಕೆ ಸಂಬಂಧಿಸಿದಂತೆ ವಾರ್ಷಿಕ ಪರೀಕ್ಷೆಗಳಿಗೆ ಕೇಳಲಾಗಿರ್ತಕ್ಕಂಥ ಪ್ರಶ್ನೆಗಳನ್ನು ಆಧರಿಸಿ 25 ಅಂಕದ ಘಟಕ ಪರೀಕ್ಷೆಯ ಪ್ರಶ್ನೋತ್ತರಗಳನ್ನು ಇವತ್ತಿನ ತರಗತಿಯಲ್ಲಿ ಚರ್ಚೆ ಮಾಡೋಣ. ಸ್ನೇಹಿತರೆ, ಇದುವರೆಗೆ ತಾವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಈಗ ನೇರವಾಗಿ ಕಾರ್ಬನ್ ಮತ್ತು ಅದರ ಸಂಯುಕ್ತಗಳು ಈ ಘಟಕಕ್ಕೆ ಸಂಬಂಧಿಸಿದಂಥ ಘಟಕ ಪರೀಕ್ಷೆಯ ಪ್ರಶ್ನೋತ್ತರಗಳನ್ನು ಚರ್ಚೆ ಮಾಡೋಣ. ಘಟಕ ಪರೀಕ್ಷೆ 4 ಕಾರ್ಬನ್ ಮತ್ತು ಅದರ ಸಂಯುಕ್ತಗಳು 30 ಅಂಕದ ಪ್ರಶ್ನೆ ಪತ್ರಿಕೆ ಅದ. ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. 2x1 2. ಕೋವೆಲೆಂಟ್ ಬಂಧ ಎಂದರೇನು? ಅಂದರೆ ಸಹವೆಲೆನ್ಸಿಯ ಬಂಧ ಎಂದರೇನು? ಸಹವೆಲೆನ್ಸಿಯ ಬಂಧ ಅಂದರೆ ಎರಡು ಪರಮಾಣುಗಳ ನಡುವೆ ಎಲೆಕ್ಟ್ರಾನ್ ಜೋಡಿಗಳ ಹಂಚಿಕೆಯಿಂದ ಉಂಟಾಗುವ ಬಂಧವನ್ನು ಸಹವೆಲೆನ್ಸಿಯ ಬಂಧ ಅಂತ ಕರೆಯಲಾಗ್ತದೆ. ಎರಡನೇ ಪ್ರಶ್ನೆ, ಅಲ್ಕೈನ್ಗಳ ಮೊದಲ ಸದಸ್ಯರನ್ನು ಹೆಸರಿಸಿ ಅದರ ಅನುಸೂತ್ರವನ್ನು ಬರೆಯಿರಿ. ನೋಡಿರಿ, ಅಲ್ಕೈನ್ದಲ್ಲಿ ಅಲ್ಕೈನ್ದ ಮೊದಲ ಸದಸ್ಯ ಇಥೈನ್ ಅಂತ ಬರ್ತದೆ. ಅದರ ಅನುಸೂತ್ರ C2H2. ಯಾಕಂದ್ರೆ ಸಾಮಾನ್ಯ ಅನುಸೂತ್ರದ್ದು CnH2n ಬರ್ತದೆ. CnH2n-2 ಬರ್ತದೆ. ಆದ್ದರಿಂದ ಅದರ ಅನುಸೂತ್ರ n ಅಲ್ಲಿ 2 ತುಂಬಿದಾಗ C2H2 ಬರ್ತದೆ. ಇನ್ನು ಮೇನ್ ಪ್ರಶ್ನೆ ಸಂಖ್ಯೆ 2, ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. 5x2 10. ಅದರಲ್ಲಿ 1ನೇ ಪ್ರಶ್ನೆ, ರಚನಾ ಸಮಾಂಗಿಗಳು ಎಂದರೇನು? ಸಮಾಂಗತೆಯನ್ನು ತೋರಿಸುವ ಅಲ್ಕೈನ್ನ ಮೊದಲ ಸದಸ್ಯರನ್ನು ಹೆಸರಿಸಿ. ರಚನಾ ಸಮಾಂಗಿಗಳಂದರೆ ಒಂದೇ ಅಣುಸೂತ್ರ ಇರುವ ಆದರೆ ವಿಭಿನ್ನ ರಚನಾ ಸೂತ್ರವನ್ನು ಹೊಂದಿರುವ ಸಂಯುಕ್ತಗಳನ್ನು ರಚನಾ ಸಮಾಂಗಿಗಳು ಅಂತ ಕರೆಯಲಾಗ್ತದೆ. ಸ್ಟ್ರಕ್ಚರಲ್ ಐಸೋಮರ್ಸ್ ಅಂತ ಕರೆಯಲಾಗ್ತದೆ. ಇನ್ನು ಸಮಾಂಗತೆಯನ್ನು ತೋರಿಸ್ತಕ್ಕಂಥ ಅಲ್ಕೇನ್ನ ಮೊದಲ ಸದಸ್ಯ ಬ್ಯೂಟೇನ್. N-ಬ್ಯೂಟೇನ್, ಐಸೋಬ್ಯೂಟೇನು, ಬ್ಯೂಟೇನ್ನ ರಚನಾ ಸಮಾಂಗಿಗಳು. ಇನ್ನು ಸಾಬೂನುಗಳನ್ನು ಸ್ವಚ್ಛಗೊಳಿಸುವ ಕ್ರಿಯೆಯನ್ನು ವಿವರಿಸಿ. ನೋಡಿ, ಸಾಬೂನುಗಳನ್ನು ಸ್ವಚ್ಛಗೊಳಿಸುವ ಕ್ರಿಯೆಯಲ್ಲಿ ಸಾಬೂನಿನ ಅಣುಗಳು ಉದ್ದ ಸರಪಳಿಯ ಕಾರ್ಬಾಕ್ಸಿಲಿಕ್ ಆಮ್ಲಗಳ ಸೋಡಿಯಂ ಅಥವಾ ಪೊಟ್ಯಾಷಿಯಂನ ಲವಣಗಳಾಗಿವೆ. ಸಾಬೂನಿನ ಅಯಾನಿಕ್ ತುದಿಯು ನೀರಿನೊಂದಿಗೆ ವರ್ತಿಸಿದರೆ ಕಾರ್ಬನ್ ಸರಪಳಿಯ ಎಣ್ಣೆಯ ಜಿಡ್ಡೊಂದಿಗೆ ವರ್ತಿಸುತ್ತದೆ. ಹೀಗೆ ಸಾಬೂನಿನ ಅಣುಗಳು ಮಿಸೈಲ್ಗಳೆಂಬ ರಚನೆಗಳನ್ನು ಉಂಟುಮಾಡುತ್ತವೆ. ಹೀಗೆ ಸಾಬೂನಿನ ಅಣುಗಳು ಹೈಡ್ರೋಕಾರ್ಬನ್ನ ತುದಿಯ ಎಣ್ಣೆ ಹನಿಯ ಕಡೆಗೆ ಇರ್ತದೆ. ಅಂದರೆ ಸಾಬೂನಿನ ಅಣುಗಳೆಲ್ಲ ಏನಿರ್ತವೆ ಹೈಡ್ರೋಕಾರ್ಬನ್ನ ತುದಿಯಲ್ಲಿ ಏನಿರ್ತದೆ ಎಣ್ಣೆಯ ಕಡೆಗೆ ಇರ್ತವೆ. ಇದರಿಂದ ಅಯಾನಿಕ್ ತುದಿಯು ಹೊರ ಹೊಮ್ಮುತ್ತದೆ. ಇದು ನೀರಿನೊಂದಿಗೆ ಎಮಲ್ಷನನ್ನು ಉಂಟು ಮಾಡಿ ಹೀಗೆ ಸಾಬೂನು ಮಿಸೈಲ್ ನೀರಿನೊಂದಿಗೆ ಕೊಳೆಯನ್ನು ಕಿತ್ತು ಒಗೆಯಲು ಸಹಾಯವನ್ನು ಮಾಡುತ್ತದೆ. ಇನ್ನು ಹೈಡ್ರೋಕಾರ್ಬನ್ಗಳಲ್ಲಿರುವ ಆದೇಶನ ಕ್ರಿಯೆಯನ್ನು ಒಂದು ಉದಾಹರಣೆಯೊಂದಿಗೆ ವಿವರಿಸಿ. ಒಂದರ ಪ್ರಕಾರ ಪರಮಾಣುಗಳು ಅಥವಾ ಪರಮಾಣುಗಳ ಗುಂಪುಗಳು ಇನ್ನೊಂದರ ಸ್ಥಾನವನ್ನು ಪಲ್ಲಟಗೊಳಿಸೋದ್ರಿಂದ ಉಂಟಾಗ್ತಕ್ಕಂಥದಕ್ಕೆ ಆದೇಶನ ಕ್ರಿಯೆ ಅಂತ ಕರೆಯಲಾಗ್ತದೆ. ಕ್ಲೋರಿನ್ ಒಂದು ಹೈಡ್ರೋಕಾರ್ಬನ್ನ ಹೈಡ್ರೋಜನ್ ಪರಮಾಣುಗಳನ್ನು ಒಂದೊಂದಾಗಿ ಸ್ಥಾನಪಲ್ಲಟಗೊಳಿಸಿ ಹೊಸ ಸಂಯುಕ್ತವನ್ನು ಉಂಟು ಮಾಡ್ತದೆ. ಉದಾಹರಣೆಗೆ ಮಿಥೇನನ್ನು ಕ್ಲೋರಿನ್ಗಳ ಜೊತೆಗೆ ಒಡ್ಡಿದಾಗ ಮಿಥೇನ್ ಇದ್ದದ್ದು ಟ್ರೈಕ್ಲೋರೋಮಿಥೇನ್, ಡೈಕ್ಲೋರೋಮಿಥೇನ್, ಟ್ರೈಕ್ಲೋರೋಮಿಥೇನ್, ಡೈಕ್ಲೋರೋಮಿಥೇನ್, ಆಮೇಲೆ ಕಾರ್ಬನ್ ಟೆಟ್ರಾಕ್ಲೋರೈಡ್ ಆಗಿ ಪರಿವರ್ತನೆ ಆಗ್ತದೆ. ಇನ್ನು ಜೌಗು ಅನಿಲದ ಅಣುಸೂತ್ರ ಮತ್ತು ರಚನಾ ಸೂತ್ರವನ್ನು ಬರೆದು ಇದನ್ನು ಜೌಗು ಅನಿಲವೆಂದು ಏಕೆ ಕರೆಯುತ್ತಾರೆ? ಜೌಗು ಅನಿಲದ ಅಣುಸೂತ್ರ CH4, ರಚನಾ ಸೂತ್ರ C ಬರೆದು ಅದಕ್ಕೆಲ್ಲಕ್ಕೂ ಹೈಡ್ರೋಜನ್ಗಳನ್ನು ಜೋಡಿಸ್ಬೇಕಾಗ್ತದೆ. ಇನ್ನು ಇದಕ್ಕೆ ಜೌಗು ಅನಿಲ ಅನ್ನೋಕ್ಕೆ ಕಾರಣ ಏನಂದ್ರೆ ಕೆಲವು ಸಸ್ಯಗಳ ವಿಘಟನೆಯಿಂದ ಮಿಥೇನ್ ಅನಿಲ ಉಂಟಾಗೋದ್ರಿಂದ ಮಿಥೇನನ್ನು ಜೌಗು ಅನಿಲ ಅಂತ ಕರೆಯಲಾಗ್ತದೆ. ಅಲ್ಕೀನ್ ಮತ್ತು ಅಲ್ಕೈನ್ಗಳ ಎರಡನೆಯ ಸದಸ್ಯರ ಅಣುಸೂತ್ರ ಮತ್ತು ರಚನಾ ಸೂತ್ರವನ್ನು ಬರೆಯಿರಿ. ಅಲ್ಕೀನ್ಗಳ ನಾಲ್ಕನೇ ಸದಸ್ಯ ಅಂದ್ರೆ ಪ್ರೋಪೀನು, ಅಣುಸೂತ್ರ C3H6. ಅಲ್ಕೀನ್ಗಳ ಎರಡನೇ ಸದಸ್ಯ ಪ್ರೋಪೈನ್ ಆಗ್ತದೆ, ಅಣುಸೂತ್ರ C3H4. ರಚನಾ ಸೂತ್ರ ಬರೀಬೇಕಾದ್ರೆ ಈ ರೀತಿ ಆಗ್ತದೆ. ಯಾಕಂದ್ರೆ ಇದು ಪ್ರೋಪೀನ್ ಗುಂಪು ಇರೋದ್ರಿಂದ ದ್ವಿಬಂಧ ಬರ್ತದೆ, ಒಂದೊಂದು ತ್ರಿಬಂಧ ಬರ್ತಕ್ಕಂಥದ್ದು ರಚನಾ ಸೂತ್ರ.
ಸಿ ಸಿಂಗಲ್ ಬಾಂಡ್ ಸಿ ಡಬಲ್ ಬಾಂಡ್ ಸಿ ಆಮೇಲೆ ಎಲ್ಲಕ್ಕೂ ಹೈಡ್ರೋಜನ್ಗಳನ್ನು ಜೋಡಿಸ್ಕೊತ ಹೋಗೋದು. ಅದೇ ರೀತಿ ಸಿ ಸಿಂಗಲ್ ಬಾಂಡ್ ಸಿ ತ್ರಿಬಲ್ ಬಾಂಡ್ ಸಿ ಆಮೇಲೆ ತ್ರಿಬಲ್ ಬಾಂಡದಲ್ಲಿ ಹೈಡ್ರೋಜನ್ ಒಂದು ಬರ್ತದೆ, ಆಮೇಲೆ ಉಳಿದು ಹೈಡ್ರೋಜನ್ 3 ಬರ್ತದೆ. ಇದು ಪ್ರೋಪಾನ್ದ ಸೂತ್ರ. ಇನ್ನು ಮೇನ್ ಪ್ರಶ್ನೆ ಸಂಖ್ಯೆ 3, ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. 3 × 3 = 9. ಅಲ್ಲಿ 8ನೇದು, ಪರ್ಯಾಪ್ತ ಮತ್ತು ಅಪರ್ಯಾಪ್ತ ಹೈಡ್ರೋಕಾರ್ಬನ್ಗಳಿರುವ ವ್ಯತ್ಯಾಸಗಳನ್ನು ಬರೆಯಿರಿ. ಅದೇ ರೀತಿ ಕಾರ್ಬನ್ 5 ಪರಮಾಣುಗಳು ಹೊಂದಿರುವ ಅಲ್ಕೇನ್ ಅಣುಸೂತ್ರ ಮತ್ತು ರಚನಾ ಸೂತ್ರವನ್ನು ಬರೆಯಿರಿ ಅಂತದೆ ಬಿ ಕ್ವಶನು. ಈ ಎ ಕ್ವಶನ್ಗೆ ಸರಿಯಾದ ಉತ್ತರ ಪರ್ಯಾಪ್ತ ಅಪರ್ಯಾಪ್ತ ಕಾರ್ಬನ್ ಸಂಯುಕ್ತಗಳಿಗಿರ್ತಕ್ಕಂಥ ವ್ಯತ್ಯಾಸಗಳು. ಪರ್ಯಾಪ್ತ ಹೈಡ್ರೋಕಾರ್ಬನ್ಗಳಲ್ಲಿ ಕಾರ್ಬನ್ ಪರಮಾಣುವಿನ ಎಲ್ಲ ವೇಲೆನ್ಸಿಗಳು ಏಕಬಂಧವನ್ನು ಸಂತೃಪ್ತಗೊಂಡಿರುವ ಕಾರ್ಬನ್ ಸಂಯುಕ್ತಗಳನ್ನು ಪರ್ಯಾಪ್ತ ಹೈಡ್ರೋಕಾರ್ಬನ್ ಅಂತ ಕರೆಯಲಾಗ್ತದೆ. ಇನ್ನು ಕಾರ್ಬನ್ ಪರಮಾಣು ನಡುವೆ ದ್ವಿಬಂಧ ತ್ರಿಬಂಧವನ್ನು ಹೊಂದಿರತಕ್ಕಂಥ ಕಾರ್ಬನ್ ಸಂಯುಕ್ತಗಳನ್ನು ಅಪರ್ಯಾಪ್ತ ಹೈಡ್ರೋಕಾರ್ಬನ್ಗಳಂತ ಕರೆಯಲಾಗ್ತದೆ. ಆಮೇಲೆ ಪರ್ಯಾಪ್ತ ಹೈಡ್ರೋಕಾರ್ಬನ್ನ ಸಂಯುಕ್ತಗಳು ಸಾಮಾನ್ಯವಾಗಿ ಕ್ರಿಯಾಶೀಲವಾಗಿರುವುದಿಲ್ಲ. ಅದರ ಅಪರ್ಯಾಪ್ತ ಹೈಡ್ರೋಕಾರ್ಬನ್ ಸಂಯುಕ್ತಗಳು ಅತಿ ಹೆಚ್ಚು ಕ್ರಿಯಾಶೀಲವಾಗಿ ಇರ್ತಾವು. ಇನ್ನು ಕಾರ್ಬನ್ 5 ಪರಮಾಣುಗಳನ್ನು ಹೊಂದಿರುವ ಅಲ್ಕೇನ್ ಅಣುಸೂತ್ರ ಅಂದಾಗ ಪೆಂಟೇನ್ ಆಗ್ತದೆ, ಸಿಪಾಯ್ ಆಗ್ತದೆ. ಅದರ ರಚನಾ ಸೂತ್ರ ಬರೆದಾಗ 5 ಕಾರ್ಬನ್ ಬರೆದು ಅವಕ್ಕೆಲ್ಲಕ್ಕೂ ಹೈಡ್ರೋಜನನ್ನು ಜೋಡಿಸ್ಬೇಕಾಗ್ತದೆ. ಇನ್ನು 9ನೇ ಪ್ರಶ್ನೆ, ಕಾರ್ಬನ್ ಪರಮಾಣುವು C4- ಅಯಾನನ್ನು C4+ ಕ್ಯಾಟಯನನ್ನು ಉಂಟು ಮಾಡುವುದಿಲ್ಲ, ಏಕೆಂದರೆ ಅದನ್ನೇ ಏಕೆ ಕೇಳಿದ್ದಾರೆ ನೋಡಿ. ಅಥವಾ ಎಥನೋಯಿಕ್ ಆಮ್ಲವನ್ನು ಹೇಗೆ ಪರಿವರ್ತಿಸಬಹುದು? ಇದಕ್ಕೆ ಸರಿಯಾದ ಉತ್ತರ ಏಕೆ ಸರಿಯಾದ ಉತ್ತರ, ಕಾರ್ಬನ್ನಿಂದ 4 ಎಲೆಕ್ಟ್ರಾನ್ಗಳು ಹೊರತೆಗೆಯಲು ಹೆಚ್ಚಿನ ಪ್ರಮಾಣ ಶಕ್ತಿ ಅವಶ್ಯಕತೆ ಇರ್ತದೆ. ಇದರಿಂದ ಬೀಜ ಕೇಂದ್ರದಲ್ಲಿ 6 ಪ್ರೋಟಾನ್ಗಳು ಕಾರ್ಬನ್ ಕ್ಯಾಟಯನನ್ನು ಕೇವಲ 2 ಎಲೆಕ್ಟ್ರಾನ್ಗಳನ್ನು ಉಳಿಸಿಕೊಳ್ತದೆ. ಅಲ್ಲದೆ ಇದು 4 ಎಲೆಕ್ಟ್ರಾನ್ಗಳನ್ನು ಪಡೆದುಕೊಂಡು 6 ಪ್ರೋಟಾನ್ಗಳಿರುವ ಬೀಜ ಕೇಂದ್ರವು 10 ಎಲೆಕ್ಟ್ರಾನ್ಗಳನ್ನು ಹಿಡಿದಿಟ್ಕೊಳ್ತದೆ, ಕಷ್ಟವಾಗ್ತದೆ. ಆದ್ದರಿಂದ ಕಾರ್ಬನ್ ಪರಮಾಣು C4- ಅಯಾನನ್ನು C4+ ಅಯಾನ್ ಕ್ಯಾಟಯನನ್ನು ಉಂಟು ಮಾಡುವುದಿಲ್ಲ. ಇನ್ನು 2ನೇ ಕ್ವಶನ್ಗೆ ಆನ್ಸರ, ಎಥನಾಲ್ ಆಕ್ಸಿಜನನ್ನು ಸೇರಿಸುವ ಮೂಲಕ ಪ್ರತ್ಯಾಮ್ಲೀಯ ಪೊಟ್ಯಾಷಿಯಂ ಪರ್ಮ್ಯಾಂಗನೇಟ್ ಮತ್ತು ಆಮ್ಲೀಯ ಪೊಟ್ಯಾಷಿಯಂ ಡೈಕ್ರೋಮೇಟ್ಗಳು ಇಥೈಲ್ ಆಲ್ಕೋಹಾಲನ್ನು ಎಥನಾಲ್ ಆಗಿ ಅಂದರೆ ಎಥನೋಯಿಕ್ ಆಮ್ಲವಾಗಿ ಪರಿವರ್ತನೆ ಮಾಡ್ತಾವೆ. C3CH2OH ಅನ್ನು ಕ್ಷಾರೀಯ ಪೊಟ್ಯಾಷಿಯಂ ಪರ್ಮ್ಯಾಂಗನೇಟ್ ಮತ್ತು ಪೊಟ್ಯಾಷಿಯಂ ಡೈಕ್ರೋಮೇಟ್ ಜೊತೆಗೆ ಕ್ರಿಯಾಶೀಲತೆಯಲ್ಲಿ ವರ್ತಿಸಿದಾಗ ಅದು C3H ಅಸಿಟಿಕ್ ಆಮ್ಲವಾಗಿ ಪರಿವರ್ತನೆ ಆಗ್ತದೆ. ಇನ್ನು ಪ್ರೊಪೆನಾಲ್ ಮತ್ತು ಪ್ರೊಪೆನ್ಯಾಲ್ಗಳಿಗಿರುವ ಕ್ರಿಯಾ ಗುಂಪುಗಳನ್ನು ಹೆಸರಿಸಿ ಅವುಗಳ ರಚನೆಯನ್ನು ಬರೆಯಿರಿ. ನೋಡಿರಿ, ಪ್ರೊಪೆನಾಲ್ನ ಕ್ರಿಯಾ ಗುಂಪು OH, ಇನ್ನು ಪ್ರೊಪೆನ್ಯಾಲ್ನ ಕ್ರಿಯಾ ಗುಂಪು CHO. ಅಂದರೆ ಅದರ ರಚನಾ ಸೂತ್ರ ಅಂದಾಗ 3 ಕಾರ್ಬನ್ ಬರೆದು ಅವಕ್ಕೆಲ್ಲ ಹೈಡ್ರೋಜನ್ ಬರೆದು ನಂತರ ಕ್ರಿಯಾ ಗುಂಪು OH ಅನ್ನು ಬರಿಬೇಕಾಗ್ತದೆ. ಅದೇ ರೀತಿಯಾಗಿ 3 ಕಾರ್ಬನ್ ಬರೆದು ಹೈಡ್ರೋಜನ್ಗಳನ್ನು 6 ಬರಿಬೇಕಾಗ್ತದೆ. ಆಮೇಲೆ ಅಲ್ಲಿ 2 ಕಾರ್ಬನ್ನು ಒಂದು CHO ಒಂದು ಕ್ರಿಯಾ ಗುಂಪು ಬರ್ತದೆ. ಇನ್ನು ಮೇನ್ ಪ್ರಶ್ನೆ ಸಂಖ್ಯೆ 4, ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಅದರಲ್ಲಿ 11ನೇ ಪ್ರಶ್ನೆ, ಕ್ರಿಯಾ ಗುಂಪು ಎಂದರೇನು? ಇಥೇನ್ನ ಒಂದು ಹೈಡ್ರೋಜನ್ ಪರಮಾಣುವನ್ನು -CHO ಗುಂಪಿನಿಂದ ಪಲ್ಲಟಗೊಳಿಸಿದಾಗ ದೊರೆಯುವ ಸಂಯುಕ್ತದ ರಚನಾ ಸೂತ್ರವನ್ನು ಬರೆಯಿರಿ. ನೋಡಿ, ಕ್ರಿಯಾ ಗುಂಪು ಅಂತ ಎದಕ್ಕೆ ಕರೆಯಲಾಗ್ತದೆ ಅಂದಾಗ ಕ್ರಿಯಾ ಗುಂಪು ಮೊದಲೇ ಸರಿಯಾದ ಉತ್ತರ ನೋಡೋಣ. ಹೈಡ್ರೋಕಾರ್ಬನ್ ಸಂಯುಕ್ತಗಳಲ್ಲಿ ಹೈಡ್ರೋಜನ್ ಅಣುವಿನ ವಿಶಿಷ್ಟ ಗುಂಪುಗಳಿಗೆ ಕಾರಣವಾದ ನಿರ್ದಿಷ್ಟ ಪರಮಾಣು ಗುಂಪುಗಳು ಸ್ಥಾನಾಂತರಗೊಳಿಸಿದರೆ ಅಂತಹ ನಿರ್ದಿಷ್ಟ ಪರಮಾಣು ಗುಂಪಿಗೆ ಕ್ರಿಯಾ ಗುಂಪು ಅಂತ ಕರೆಯಲಾಗ್ತದೆ. ಇಥೇನ್ನ ಒಂದು ಹೈಡ್ರೋಜನ್ ಪರಮಾಣುವನ್ನು -CHO ಗುಂಪಿನೊಂದಿಗೆ ಪಲ್ಲಟಗೊಳಿಸಿದಾಗ ದೊರೆಯುವ ಸಂಯುಕ್ತದ ರಚನಾ ಸೂತ್ರ ಪ್ರೊಪೆನ್ಯಾಲ್ ಆಗ್ತದೆ. ಏನಾಗ್ತದೆ? ಪ್ರೊಪೆನ್ಯಾಲ್. ಅದರ ರಚನಾ ಸೂತ್ರ ಈ ರೀತಿ ಬರ್ತದೆ. ಅದೇ ರೀತಿಯಾಗಿ ಮಿಥೇನ್ ಮತ್ತು ಕ್ಲೋರಿನ್ ಮಿಶ್ರಣವನ್ನು ನೇರಳಾತಿ ಕಿರಣಗಳು ಒಡ್ಡಿದಾಗ ಟೆಟ್ರಾಕ್ಲೋರೋಮಿಥೇನ್ ಉತ್ಪತ್ತಿಯಾಗುವ 4 ರಾಸಾಯನಿಕ ಕ್ರಿಯೆಗಳನ್ನು ಸರಿದೂಗಿಸಿ ರಾಸಾಯನಿಕ ಸಮೀಕರಣವನ್ನು ಬರೆಯಿರಿ ಅಂದರೆ ಇಲ್ಲಿ 4 ಸಮೀಕರಣ ಕೊಡಲಾಗಿದೆ. ಮಿಥೇನ್ ಮತ್ತು ಕ್ಲೋರಿನ್ ಮಿಶ್ರಣ ನೇರಳಾತಿ ಕಿರಣ ಒಡ್ಡಿದಾಗ ಟೆಟ್ರಾಕ್ಲೋರೋಮಿಥೇನ್ ಉತ್ಪತ್ತಿಯಾಗೋವರೆಗೆ 4 ರಾಸಾಯನಿಕ ಕ್ರಿಯೆ ಬರ್ತದೆ. ಅಂದರೆ ಮಿಥೇನ್ ಕ್ಲೋರಿನ್ ಜೊತೆಗೆ ವರ್ತಿಸಿದಾಗ ಮೊದಲೇನು ಕ್ಲೋರೋಮಿಥೇನ್ ಆಗ್ತದೆ, ಟ್ರೈಕ್ಲೋರೋಮಿಥೇನ್ ಆಗ್ತದೆ. ಅವಾಗ C3Cl+H2 ಆಗ್ತದೆ. ಮತ್ತು CH4 ಮತ್ತು Cl ಜೊತೆಗೆ ವರ್ತಿಸಿದಾಗ C2Cl2 ಆಗ್ತದೆ. CH2Cl2 ಆಗ್ತದೆ ಅಂದ್ರೆ ಡೈಕ್ಲೋರೋಮಿಥೇನ್ ಆಗ್ತದೆ. ಆಮೇಲೆ CH4 ಮತ್ತು ಕ್ಲೋರಿನ್ ಜೊತೆ ವರ್ತಿಸಿದಾಗ ಜಸ್ಟ್ ಕ್ಲೋರೋಮಿಥೇನ್ ಆಗ್ತದೆ. ಆಮೇಲೆ ಲಾಸ್ಟ್ CH4 ಕ್ಲೋರಿನ್ ಜೊತೆ ವರ್ತಿಸಿದಾಗ ಕಾರ್ಬನ್ ಟೆಟ್ರಾಕ್ಲೋರೈಡ್ಗೆ ಹೈಡ್ರೋಜನ್ ಎಲ್ಲ ಬಿಡುಗಡೆ ಆಗ್ತದೆ.
ಇನ್ನು ಮೇನ್ ಪ್ರಶ್ನೆ ಸಂಖ್ಯೆ 5, ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. 1 × 5 = 5. ಇಲ್ಲಿ ಒಂದೇದು 1, 2, 3 ಅಂಕಿಗಳಿರುವ ಸಂಖ್ಯೆಗಳು ಹೈಡ್ರೋಕಾರ್ಬನ್ ಗುಂಪುಗಳನ್ನು ಪ್ರತಿನಿಧಿಸುತ್ತವೆ. ಈ ಗುಂಪಿನ ಮೊದಲ ಸದಸ್ಯ ಹೆಸರುಗಳನ್ನು ಆ ಸಂಖ್ಯೆಗಳನ್ನು ಹೋಗಿ ಬರೆಯಿರಿ ಎಂದರು. ನೋಡಿರಿ, ಹೈಡ್ರೋಕಾರ್ಬನ್ಗಳನ್ನು ತೆರೆದ ಸರಪಳಿ, ಮುಚ್ಚಿದ ಸರಪಳಿಯಾಗಿ ಮಾಡ್ತಾರೆ. ಪರ್ಯಾಪ್ತ ಹೈಡ್ರೋಕಾರ್ಬನ್ನು, ಅಪರ್ಯಾಪ್ತ ಹೈಡ್ರೋಕಾರ್ಬನ್. ಪರ್ಯಾಪ್ತ ಹೈಡ್ರೋಕಾರ್ಬನ್ಗಳಲ್ಲಿ ಅಲಿಕೇನು, ಅಪರ್ಯಾಪ್ತ ಹೈಡ್ರೋಕಾರ್ಬನ್ ಅಲಿಕೀನ್ ಮತ್ತು ಅಲ್ಕಾನ್ ಬರ್ತದೆ. ಆಮೇಲೆ ಪರ್ಯಾಪ್ತ ಅಪರ್ಯಾಪ್ತ ಮುಚ್ಚಿದ ಸರಪಳಿಯಲ್ಲಿ ಅಲ್ಲಿ ಅರೋಮ್ಯಾಟಿಕ್ ಹೈಡ್ರೋಕಾರ್ಬನ್ನು, ಅಲಿಫೇಟಿಕ್ ಹೈಡ್ರೋಕಾರ್ಬನ್ಗಳು ಬರ್ತವೆ. ವಿದ್ಯಾರ್ಥಿಗಳು ಅವ್ನು ಗಮನಿಸಬೇಕಾಗ್ತದೆ. ಹಂಗಾರೆ ಇಲ್ಲಿ ಫಸ್ಟ್ ಬರ್ತಕ್ಕಂಥದ್ದು ಆನ್ಸರ್ ನೋಡೋಣ. ಈಗ ಫಸ್ಟ್ ಬರ್ತಕ್ಕಂಥದ್ದು ಅಲ್ಕೇನ್ ಗುಂಪಿಂದ ಬರ್ತಾನೆ. ಉತ್ತರ ನೋಡಿದಾಗ ಅಲ್ಕೇನ್ ಗುಂಪು, ಅಂದರೆ ಅಲ್ಕೇನ್ ಗುಂಪು, ಅಲ್ಕಿನ್ ಗುಂಪು, ಆಮೇಲೆ ಸೈಕ್ಲೋ ಅಲ್ಕೇನ್ ಗುಂಪು, ಅರೋಮ್ಯಾಟಿಕ್ ಹೈಡ್ರೋಕಾರ್ಬನ್ ಬರ್ತದೆ. ಆಮೇಲೆ ಅಲ್ಕೇನ್ ಗುಂಪಿನಲ್ಲಿ ಬರ್ತಕ್ಕಂಥ ಮೊದಲ ಸದಸ್ಯ ರಚನಾ ಸೂತ್ರ, ಆಮೇಲೆ ಸೈಕ್ಲೋ ಅಲ್ಕೇನಲ್ಲಿ ಬರ್ತಕ್ಕಂಥದ್ದು ಇಲ್ಲಿ ನೋಡಿದಾಗ ಉದಾಹರಣೆ ನೋಡಿದಾಗ ಕೊಡಬೇಕಾಗ್ತದೆ. ಇನ್ನು ಅದೇ ರೀತಿಯಾಗಿ ಇಲ್ಲಿ ನೀಡಿರ್ತಕ್ಕಂಥ ರಚನಾ ಸೂತ್ರಗಳಿಗೆ ಕ್ರಿಯಾ ಗುಂಪನ್ನು ಹೆಸರಿಸಿ ಈ ಹೈಡ್ರೋಕಾರ್ಬನ್ ಸಂಯುಕ್ತದ ಹೆಸರನ್ನು ಬರೆಯಿರಿ ಅಂದರೆ. ನೋಡಿ, ಇಲ್ಲಿ ಕೊಟ್ಟಿರ್ತಕ್ಕಂಥ ಚಿತ್ರಗಳ ಕ್ವಶನ್ದಲ್ಲಿ ಕ್ರಿಯಾ ಗುಂಪು ಅಂದರೆ ಕಾರ್ಬಾಕ್ಸಿಲಿಕ್ ಆಮ್ಲ COH ಆಗ್ತದೆ. ಇನ್ನು ಬಿಟ್ನೋಯಿಕ್ ಆಮ್ಲ ಅಂತಲೂ ಕರೆಯಲಾಗ್ತದೆ. ಇನ್ನು ಆಲ್ಡಿಹೈಡ್ ಗುಂಪಿಗೆ CHO ಪ್ರೊಪ್ನ್ಯಾಲ್ ಆಗ್ತದೆ. ಏನಾಗ್ತದೆ? ಪ್ರೊಪ್ನ್ಯಾಲ್ ಆಗ್ತದೆ. ಇಷ್ಟು ಕಾರ್ಬನ್ ಮತ್ತು ಅದರ ಸಂಯುಕ್ತಗಳು ಘಟಕಕ್ಕೆ ಸಂಬಂಧಿಸಿದಂಥ ಘಟಕ ಪರೀಕ್ಷೆಯ ಪ್ರಶ್ನೋತ್ತರಗಳು. ಇದಕ್ಕೆ ಸಂಬಂಧಿಸಿದಂಥ ವಿದ್ಯಾರ್ಥಿಗಳಿಗೆ ಏನಾದರೂ ಗೊಂದಲವಿದ್ದರೆ ನನ್ನ ಚಾನಲ್ಗೆ ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಇದರಿಂದ ಚಾನಲ್ ವೀಕ್ಷಣೆ ಮಾಡಿರ್ತಕ್ಕಂಥ ಎಲ್ಲ 10ನೇ ತರಗತಿ ಎಂಬುದು ವಿದ್ಯಾರ್ಥಿಗಳಿಗೆ ಧನ್ಯವಾದ. ಥ್ಯಾಂಕ್ ಯು ಟು ಒನ್ ಆ್ಯಂಡ್ ಆಲ್.